ಹಾಯ್ ಹಲೋ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಇದು ಬೆಳಗ್ಗೆ 6 ಗಂಟೆ ಬ್ಲಾಗ್. ಎಲ್ಲ ನೀರು ಹಾಕ್ಬಿಟ್ಟು ಎಲ್ಲ ತೊಳೆದಿದ್ದೀನಿ. ಬಾಲ್ಕನಿ ಎಲ್ಲ ತೊಳೆದುಬಿಟ್ಟು ನೋಡಿ, ಇನ್ನು ಕರೆಕ್ಟ್ 6 ಗಂಟೆ ಆಗ್ತಾಯಿದೆ ಅಷ್ಟೇ. ನೋಡಿ, ಸ್ಟ್ರೀಟ್ ಲೈಟ್ ಕೂಡ ಆಫ್ ಮಾಡಿಲ್ಲ. ನೋಡಿ, ಈ ಬೆಳಿಗ್ಗೆ 5:30 ಅಷ್ಟೊತ್ತಿಗೆ, ಅಲ್ಲ 4 ಗಂಟೆ ಅಷ್ಟೊತ್ತಿಗೆ ಈ ಮರ ಇದೆ ಅಲ್ವ, ಅದರಲ್ಲಿ ಈ ಸಣ್ಣ ಸಣ್ಣ ಹಕ್ಕಿಗಳು ತುಂಬ ಬಂದು ಕೂತಿರ್ತವೆ. ಎಷ್ಟು ಚೆನ್ನಾಗಿ ಕೇಳುತ್ತೆ ಗೊತ್ತಾ ಅದು. ಅದರ ಸೌಂಡು ಸತ್ಯವಾಗಲೂ ಖುಷಿಯಾಗುತ್ತೆ. ಎಲ್ಲೋ ಊರಲ್ಲಿದ್ದ ಥರ ಇರುತ್ತೆ. ಇವಾಗ ನೋಡಿ, ಎಲ್ಲ ಆಯಿತು. ತುಳಸಿ ಕಟ್ಟೆ ಮುಂದೆ ರಂಗೋಲಿ ಹಾಕ್ತಾಯಿದ್ದೀನಿ. ನನಗೆ ಜಾಸ್ತಿ ಯಾವ ರಂಗೋಲಿನೂ ಬರಲ್ಲ. ಯಾವುದು ಬರುತ್ತೋ ಅದನ್ನು ಮಾತ್ರ ಹಾಕ್ತಾಯಿದ್ದೀನಿ ಅಷ್ಟೇ. ನಾನೇನು ರಂಗೋಲಿ ಎಲ್ಲ ಎಕ್ಸ್ಪರ್ಟ್ ಅಲ್ಲ. ಏನು ಗೊತ್ತಿದೆ, ಸಣ್ಣ ಸಣ್ಣ ರಂಗೋಲಿ ಬರುತ್ತೆ ಅಷ್ಟೇ, ಹಾಕ್ತೀನಿ. ಬೆಳಕಾಗ್ತಾ ಬರ್ತಾ ಇದೆ. ಆದರೆ ಜಾಸ್ತಿ ಬೆಳಕಿಲ್ಲ, ಮೋಡದ ಥರ ಅಷ್ಟೇ. ವೆದರೇ ಒಂದು ಸ್ವಲ್ಪ ಮೋಡದ ಥರ ಇರುತ್ತೆ ಇವಾಗ. ದಿನಾಲು ಸ್ವಲ್ಪ ಬಿಸಿಲು ಬರುತ್ತೆ, ಆಮೇಲೆ ಬೆಳಕು ಬರುತ್ತೆ. ಇದೇ ಥರ ಆಗ್ತಾಯಿದೆ. ಮತ್ತು ಹೊಸ್ತಿಲಿಗೂ ಈ ಥರ ರಂಗೋಲಿ ಬಿಡ್ತಾ ಇದ್ದೀನಿ. ನನಗೆ ಯಾವುದು ಅಷ್ಟೊಂದು ನೀಟಾಗಿ ರಂಗೋಲಿ ಬಿಡೋಕ್ಕೆ ಬರಲ್ಲ. ಯಾವುದು ಬರುತ್ತೋ ಅದನ್ನು ಹಾಕ್ತಾ ಇದ್ದೀನಿ ಅಷ್ಟೇ. ಹಾಕ್ತೀನಿ ದಿನಾಲು, ಡೈಲಿ ಒಂದೇ ಥರ ಇದ್ರೂ ಅದನ್ನೇ ಹಾಕೋತಾ ಇರ್ತೀನಿ. ಅದು ನಾನು ತೋರಿಸಿಲ್ಲ, ಅದು ನಿಮಗೆ ನೋಡಿ. ಎಲ್ಲ ಒರೆಸಿ ಎಲ್ಲ ಆಯಿತು ನೋಡಿ. ಇವಾಗ ಬೆಳಿಗ್ಗೆ ಆಯ್ತಲ್ಲ, 1 ಲೋಟ ನೀರು ಕುಡಿದೆ ನಾನು. ಬಿಸಿ ನೀರು ಕುಡಿದೆ, ಒಂದು ಸ್ವಲ್ಪ ಮೀಡಿಯಮ್ ಬಿಸಿಯಲ್ಲಿ ಕುಡಿದು. ಇವಾಗ ಒಂದು ಪಪ್ಪಾಯ ಕಟ್ ಮಾಡ್ಕೊತಾ ಇದ್ದೀನಿ. ಅದಷ್ಟು ಚೆನ್ನಾಗಿಲ್ಲ, ಅದೇನೋ ಒಂಥರ ಗಂಟು ಥರ ಇತ್ತು ಪಪ್ಪಾಯ, ಅದೇನು ಚೆನ್ನಾಗಿರಲಿಲ್ಲ. ಇವಾಗ ಬೆಳಿಗ್ಗಿನ ತಿಂಡಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನಾನು ನಿನ್ನೆ ರಾತ್ರಿಯೇ 1:30 ಸಣ್ಣ ತಟ್ಟೆಯಲ್ಲಿ 1:30 ತಟ್ಟೆ ಅಕ್ಕಿ ನೆನೆಸಿಟ್ಟಿದ್ದೀನಿ. ಅದಕ್ಕೆ ಒಂದು ಕಪ್ಪು ಫುಲ್ಲು ತೆಂಗಿನ ತುರಿ ಹಾಕ್ಕೋತಾ ಇದ್ದೀನಿ. ಮತ್ತು ಒಂದು ಅರ್ಧ ತಟ್ಟೆಯಷ್ಟು ಬಾಯ್ಲ್ಡ್ ರೈಸ್. ನಿಮ್ಮ ಹತ್ರ ವೈಟ್ ರೈಸ್ ಇದ್ರೂ ಹಾಕ್ಕೋಬೋದು. ಇದು ಏನು ದೋಸೆ ಅಂದರೆ, ನಮ್ಮ ಕಡೆ ಇದೆಲ್ಲ ಉಪ್ಪು ದೋಸೆ ಅಂತ ಕರೀತಾರೆ. ಬೇರೆ ಕಡೆ ಎಲ್ಲ ಮ್ಯಾಂಗ್ಳೂರು ಸೈಡಲ್ಲೆಲ್ಲ ಕಪ್ಪ ರೊಟ್ಟಿ ಅಂತಾರೆ. ಇನ್ನು ಒಂದೊಂದು ಕಡೆಯಲ್ಲಿ ಒಂದೊಂದು ಥರ ಕರೀತಾರೆ. ಆದರೆ ಇನ್ನೊಂದು ಕಡೆಯಲ್ಲಿ ಓಡ್ ದೋಸೆ ಅಂತಾರೆ. ಅಂದರೆ ಮಣ್ಣಿನ ಪಾತ್ರೆಯಲ್ಲಿ ಮಣ್ಣಿನ ಕಾವಲಿ ಬರುತ್ತಲ್ವ, ಅದರಲ್ಲಿ ಮಾಡೋದಲ್ವ, ಅದಕ್ಕೆ ಓಡ್ ದೋಸೆ ಅಂತ ಕರೀತಾರೆ. ಮುಂಚೆ ಎಲ್ಲ ಮಣ್ಣಿನ ಪಾತ್ರೆಯಲ್ಲಿ ಓಡ್ ದೋಸೆ ಅಂತಲೇ ಕರೀತಾರೆ. ಅದಷ್ಟು ಮೂರನ್ನು ಹಾಕಿ ನುಣ್ಣಗೆ ರುಬ್ಕೋಬೇಕು. ಇವಾಗ ನಾನು ಉಪ್ಪು ಹಾಕ್ಕೊಂಡು ಕಲಿಸ್ಕೊಂಡಿದ್ದೀನಿ. ಇವಾಗ ನೋಡಿ, ಈ ಥರ ಕಾವಲಿ ಬರುತ್ತೆ. ಇದನ್ನು ತೋರಿಸ್ತಾ ಇದ್ದೀನಿ ನೋಡಿ, ಕಾವಲಿನ ಈ ಥರ ಕಾವಲಿ ಬರುತ್ತೆ. ಈ ಥರ ಕಾವಲಿಗೆ ಇದಕ್ಕೆ ನಾನು ಅದು ರೆಡಿ ಮಾಡ್ಕೊಂಡಿದ್ದೀನಲ್ಲ ರುಬ್ಬಿಟ್ಟು, ಅದಕ್ಕೆ 1-2 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ನಾನು. ಇವಾಗ ಈ ಥರ ಸುರಿದುಬಿಟ್ಟು ಒಂದು ಸ್ವಲ್ಪ ಸ್ಪೂನಿಂದ ಈ ಥರ ಒತ್ತಿದ್ರೆ ಅದು ಅಗಲ ಆಗುತ್ತೆ. ಇವಾಗ ಸೈಡಲ್ಲಿ ಒಂದು ಹೋಲ್ ಥರ ಬರುತ್ತಲ್ಲ, ಆವಾಗ ನೀವು ಅದಕ್ಕೊಂದು ಒಂದು ತಟ್ಟೆ ಪ್ಲೇಟ್ ಏನಾದರೂ ಮುಚ್ಚಬೇಕು. ಇವಾಗ ನೋಡಿ, ಅದೇ ತನ್ನಷ್ಟಕ್ಕೆ ಚೆನ್ನಾಗಿ ಎದ್ದು ಬರುತ್ತೆ. ಆ ಥರ ಸೌಂಡಿಂದ ಅದನ್ನೇ ಎಬ್ಬಿಸಬೇಕು. ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ. ಅದು ತುಂಬ ಚೆನ್ನಾಗಿರುತ್ತೆ, ತುಂಬ ಸಾಫ್ಟಾಗಿ ಬರುತ್ತೆ ನೋಡಿ. ತುಂಬ ಈಸಿ ಇದೆ. ಈ ಥರ ಕಾವಲಿ ಯಾರ ಹತ್ರದ್ದು ಇದ್ದರೆ ಮಾಡ್ಲಿಕ್ಕೆ ಗೊತ್ತಿಲ್ಲ ಅಂದರೆ ಒಂದು ಸಲ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ನಾನು 4 ದೋಸೆ ಮಾಡ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಉಳಿದಿದೆ, ಅದು ಸಾಯಂಕಾಲ ಮಗನಿಗೆ ಸಾಯಂಕಾಲ ಮಾಡಿಕೊಡೋಣ ಅಂತ ಬಿಸಿ ಬಿಸಿ ಮಾಡಿಕೊಟ್ರೆ ತಿಂದರೆ ಎಷ್ಟು ಚೆನ್ನಾಗಿರುತ್ತೆ ನೋಡಿ. ಎಷ್ಟು ಸಾಫ್ಟಾಗಿರುತ್ತೆ, ಅದು ಎಷ್ಟು ಲೇಯರ್ ಥರ ಬಂದಿದೆ ನೋಡಿ. ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ಇದು ಯಾವುದಕ್ಕಾದ್ರು, ಕೋಳಿ ಸಾರು, ಚಿಕನ್ ಸುಕ್ಕ, ಯಾವುದಕ್ಕಿದ್ರೂ ತುಂಬ ಚೆನ್ನಾಗಿರುತ್ತೆ. ನಮ್ಮ ಕಡೆ ಎಲ್ಲ ಮುಂಚೆ ಎಲ್ಲ ಕೆಲವರೊಬ್ಬರು ಮೀನು ಸಾರಿಗೂ ಮುಳುಗಿಸ್ಬಿಟ್ಟು ತಿಂತಾರೆ. ತುಂಬ ಚೆನ್ನಾಗಿರುತ್ತೆ. ಆದರೆ ನಾನು ಮೀನು ಸಾರಿಗೆಲ್ಲ ಹಾಕಿ ತಿನ್ನಲ್ಲ. ಇದು ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ. ಆ ಟೀ ಒಳಗಡೆ ಮುಳುಗಿಸಿನೂ ತಿನ್ಬೋದು, ಅಷ್ಟು ಚೆನ್ನಾಗಿ ಬರುತ್ತೆ ನೋಡಿ. ಎಷ್ಟು ಸ್ಮೂತಾಗಿದೆ, ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೀವು. ಕೆಲವರು ನಮ್ಮ ಊರ ಕಡೆಯವರಾದರೆ ನಮ್ಗೆ ಗೊತ್ತಿರುತ್ತೆ, ಅವ್ರಿಗೆ ಈ ಥರ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಇವಾಗ ಎಲ್ಲ ಕೆಲಸ ಮುಗಿಸ್ಬಿಟ್ಟು, ಬಟ್ಟೆ ಒಗೆಯೋದಿತ್ತು ಅದೆಲ್ಲ ಮುಗಿಸ್ಬಿಟ್ಟು ಇವಾಗ ಅಡುಗೆಗೆ ಬರ್ತಾಯಿದ್ದೀನಿ. ಅಡುಗೆ ಸಿಂಪಲ್ ಗಂಜಿ ಮಾಡ್ತಾಯಿದ್ದೀನಿ ಇವತ್ತು. ಬಾಯ್ಲ್ಡ್ ರೈಸ್, ಇದು ರೆಡ್ ರೈಸ್ ಬರುತ್ತಲ್ಲ, ಅದರ ಗಂಜಿ ಮಾಡಿಬಿಟ್ಟು ಇದು ಹೀರೆಕಾಯಿ ಪಲ್ಯ ಮಾಡ್ತಾಯಿದ್ದೀನಿ. ಪಲ್ಯ ಅಂತಲೂ ಅಂದ್ಕೋಬೋದು, ಒಂದು ಸ್ವಲ್ಪ ಸುಕ್ಕ ಥರನೂ ಅಂದ್ಕೋಬೋದು. ಏನೋ ಒಂದು ಮಾಡ್ತಾಯಿದ್ದೀನಿ.
ನೋಡಿ ಈ ಥರ ಅದೆಲ್ಲ ಬೆಂದ ಮೇಲೆ ಈ ಥರ ನಾನು ಮೊನ್ನೆ ಇದು ಪೌಡ್ರು ನಾನು ವೆಜ್ ಪೌಡ್ರು ನಾನು ಮನೆಯಲ್ಲೇ ಮಾಡಿರೋದಂತ ನಾನೇ ಮಾಡಿರೋದಿದು. ಇದನ್ನ ಒಂದೆರಡು ಸ್ಪೂನ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಬರೀ ತೆಂಗಿನ ತುರಿನ ಹಾಕ್ಕೊಂಡು ತಿನ್ಬೋದು, ಇಲ್ಲಾಂದರೆ ತೆಂಗಿನ ತುರಿ ಹಾಕಬೇಕಂತಲ್ಲ ಇದಕ್ಕೆ. ಈ ಥರನೇ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಗಂಜಿ ಸ್ವಲ್ಪ ನೀರಿರುತ್ತಲ್ವ, ಅದಕ್ಕೆ ತುಂಬ ಚೆನ್ನಾಗಿರುತ್ತೆ. ಮತ್ತು ನಾನು ಸಿಗ್ತಾ ಇರೋದು ಅದು ಅಷ್ಟು ಆಗಿಬಿಟ್ಟು ಇವನು ಸ್ಕೂಲಿಂದ ಇವತ್ತು 12 ಎಕ್ಸಾಮ್ ನಡೀತಾ ಇದೆ ಅಲ್ವಾ, 12:30 ತನಕ ಮಾತ್ರ. ಅದಕ್ಕೆ ಕರ್ಕೊಂಡು ಬರೋ ಅಷ್ಟೊತ್ತಿಗೆ ತರಕಾರಿ ಇರಲಿಲ್ಲ, ತರಕಾರಿ ತೊಗೊಂಬಂದೆ, ಫ್ರೆಶ್ ಆಗಿತ್ತು ಅದಕ್ಕೆ ತೊಗೊಂಬಂದೆ. ಕೊತ್ತಂಬರಿ ಸೊಪ್ಪು ತೊಗೊಂಬಂದೆ, ಶುಂಠಿ ತೊಗೊಂಬಂದೆ, ಒಂದು ಕ್ಯಾಬೇಜ್ ತೊಗೊಂಬಂದೆ ಮತ್ತು ಪಾಲಕ್ ಇದಿಷ್ಟನ್ನು ಮತ್ತು 2 ಲಿಂಬೆಹಣ್ಣು ಇದೆರಡನ್ನು ತೊಗೊಂಬಂದೆ. ಬರೋ ಅಷ್ಟೊತ್ತು ನೋಡಿ ಇದನ್ನೆಲ್ಲ ಇನ್ನು ಇವಾಗೆಲ್ಲ ತೆಗೆದಿಡಬೇಕು. ಇದನ್ನು ನಾನು ಓಪನ್ ಮಾಡ್ತಾಯಿರೋದು ಸಾಯಂಕಾಲ ಒಂದು 6:30 ಅಷ್ಟೊತ್ತಿಗೆ ತೊಗೊಂಬಂದು ಹಾಗೆ ಇಟ್ಟಿದ್ದೆ. ಇವಾಗ ನೋಡಿ 6:30 ಆಗ್ತಾ ಬರ್ತಾಯಿದೆ. ನನ್ನ ಮಗನಿಗೆ ಮ್ಯಾಥ್ಸ್ ಎಕ್ಸಾಮ್ ನಾಳೆ ನೋಡಿ ಮಾಡ್ತಾಯಿದ್ದಾನೆ, ಕಲಿಸ್ತಾ ಇದ್ದೇನೆ. ಅಲ್ಲೇ ಬಂದು ನಾನೆಲ್ಲೂ ದೋಸೆ ಮತ್ತು ಅವನಿಗೆ ದೋಸೆ ಬೇಕಂದ, ಅದಕ್ಕೆ ಒಂದು ಸ್ವಲ್ಪ ಇತ್ತಲ್ವ ಬೆಳಿಗ್ಗೆ ಇಟ್ಟಿದ್ದಲ್ವ, ಅದರಿಂದಲೇ ಈ ಥರ ದೋಸೆ ಮಾಡಿ ನೋಡಿ ಎಷ್ಟು ಈಸಿಯಾಗಿ ಬಂದುಬಿಡುತ್ತೆ. ತುಂಬ ಚೆನ್ನಾಗಿರುತ್ತೆ. ಯಾರ ಹತ್ರ ಈ ಥರ ಕಾವಲಿದ್ದರೆ ಒಂದು ಸಲ ಟ್ರೈ ಮಾಡಿ ನೋಡಿ. ಇವಾಗ ನೋಡಿ ಮಧ್ಯಾಹ್ನದ ಊಟದ್ದು ನಾನು ಮಧ್ಯಾಹ್ನ ತೋರ್ಸೋಕ್ಕಾಗಿಲ್ಲ, ಅದಕ್ಕೆ ಇವಾಗ ತೋರಿಸ್ತಾ ಇದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ.